ನೋಡಿ ಬ್ಲೌಸ್ ಉದ್ದ ಇಲ್ಲಿಂದ ಇಲ್ಲಿಗೆ ನೋಡ್ಕೋಬೇಕು ಎಷ್ಟಿದೆ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿಂದ ಇಲ್ಲಿಗೆ 13.25 ಇದೆ. ನಾನು 13.5 ತೊಗೋತೀನಿ. ನೋಡಿ ಇಲ್ಲಿಂದ ಇಲ್ಲಿಗೆ 13.5, ಇಲ್ಲೂ 13.25 ಇಟ್ಕೊಂಡಿದ್ದೀನಿ. ಮತ್ತು ಸ್ಕೇಲಲ್ಲಿ ಲೈನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾವಿಲ್ಲಿ ಬ್ಯಾಕ್ ಡೀಪ್ ಇಡಬೇಕು. ಓಕೆ, ಬ್ಯಾಕ್ ಡೀಪ್ ಅಂದ್ಬಿಟ್ಟು ನಾನಿಲ್ಲಿ 2.25 ಇಡ್ತಾ ಇದ್ದೀನಿ. ನೋಡಿ ದಪ್ಪ ಇದ್ರೆ ಬೇಕಾದ್ರೆ 2.25ಗೆ. ಯಾಕೆ ಅಂದರೆ ನಾವಿಲ್ಲಿ ಮಾರ್ಜಿನ್ ಅನ್ನೋದು ಬಿಡೋದಿಲ್ಲ ಅಲ್ವಾ. ಮಾರ್ಜಿನ್ ಬಿಟ್ಟರೆ ಇಲ್ಲಿಗೆ ಡೀಪು ಅನ್ನೋದು ಇನ್ನು 1/4 ಇಂಚು ಎಕ್ಸ್ಟ್ರಾ ಹೋಗುತ್ತೆ. ನಾವು ಮೊದಲೇ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು ಲೆಂತ್ ಬ್ಯಾಕು ಡೀಪ್ ಎಷ್ಟಿದೆ ನೋಡ್ಕೋಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ ಬ್ಯಾಕ್ ಡೀಪ್ನ ನೋಡ್ಕೊಳ್ಳಿ ಎಷ್ಟಿದೆ ಅಂದ್ಬಿಟ್ಟು. 4 ಇದೆ. ಸೊ 4ಕ್ಕೆ ಮಾರ್ಕ್ ಮಾಡಿಕೊಂಡ್ರೆ ನನಗೆ ಬ್ಯಾಕ್ ಡೀಪು ಸಿಕ್ಕುತ್ತೆ. ನೋಡ್ಕೋಬೋದು. ಇಲ್ಲಿಂದ ಇಲ್ಲಿಗೆ 9.5 ಇದೆ ಡೀಪ್ ಅಂತು. ಇಲ್ಲಿಂದ ಇಲ್ಲಿಗೆ 3 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಶೇಪು ಯಾವ ಥರ ಇದೆ ನೋಡಿಕೊಂಡು ನಾವಿಲ್ಲಿ ಡಿಸೈನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಇದೆ. ವರ್ಕನ್ನು ಕೊಡ್ತೀವಿ ಅಂತಂದ್ರೂ ನೀಟಾಗಿ ಈ ಥರ ನೋಡಿಕೊಂಡು ನಾವಿಲ್ಲಿ ಮಾರ್ಕ್ನ ಮಾಡಬೇಕು. ಓಕೆ, ಇದಿಷ್ಟು. ನೆಕ್ಸ್ಟು ಈ ಥರ ನೋಡಿ ಈ ಥರ ಕಾರ್ಬನ್ ಶೀಟ್ ತೊಗೊಂಡು ಮಾರ್ಕ್ನ ಮಾಡ್ಕೋಬೇಕು. ಇದು ಕಲರಲ್ಲಿ ಕೂಡ ಸಿಗುತ್ತೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ನೋಡಿ ತೊಗೊಳ್ಳಿ. ಬ್ಯಾಕ್ ಸೈಡ್ಗೆ ಇಕ್ಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು. ಫ್ರಂಟ್ ಸೈಡ್ ಆಲ್ರೆಡಿ ಮಾರ್ಕ್ ಮಾಡೋ ಆಗಿದೆ. ಸೊ ಬ್ಯಾಕ್ ಸೈಡಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೀಟಾಗಿ ಈ ಲೈನ್ಗೆ ಪೆನ್ಸಿಲ್ ತೊಗೊಂಡು ಮಾರ್ಕ್ ಮಾಡ್ಕೊತಾ ಹೋಗೋಣ. ನೋಡಿ ಈ ಸೈಡು ಕೂಡ ಮಾರ್ಕ್ ಆಗಿದೆ. ನೋಡಿ ನೆಕ್ಸ್ಟು ಇದಾದಮೇಲೆ ಈ ಸೈಡೇ ಬರಬೇಕು. ಫ್ರಂಟ್ ಸೈಡು ಮಾರ್ಕ್ ಮಾಡಾದಮೇಲೆ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡೆ ನಾವು ಇಲ್ಲಿ ಫ್ರಂಟ್ ಸೈಡನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಆಗಲೇ ನೀಟಾಗಿ ರೈಟ್ ಸೈಡಿಗೆ ವರ್ಕ್ ಅನ್ನೋದು ಬರುತ್ತೆ. ನೋಡಿ ಈ ಥರ ಲೈನ್ ಹಾಕ್ಕೊಂಡು ಇದು ರೈಟ್ ಸೈಡಿಗೆ ಕರೆಕ್ಟಾಗಿ ಫ್ರಂಟ್ ನೆಕ್ಕಿಗೆ ಬರುತ್ತೆ. ಅದಕ್ಕಾಗಿ ಲೈನ್ ಹಾಕ್ಕೊಂಡು ಮತ್ತೆ ಈ ಸೈಡು ಕೂಡ ನೀಟಾಗಿ ಒಂದು ಲೈನ್ ಹಾಕ್ಕೊಂಡು ಇಲ್ಲೆಷ್ಟು 2.25 ಇಂಚಿಗೆ ಮಾರ್ಕ್ ಮಾಡಿದ್ಮೇಲ ಇಲ್ಲೂ ಕೂಡ 2.25 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫ್ರಂಟ್ ಟಿಪ್ಪು ಎಷ್ಟಿದೆ ನೋಡಬೇಕು. ಹುಕ್ಸ್ ಹಾಕೋ ಲೈನಲ್ಲಿ ನೋಡಿ ಈ ಥರ ಇಟ್ಕೊಂಡು ಫ್ರಂಟ್ ಟಿಪ್ ನೋಡ್ಕೊಳ್ಳೋಣ. 6 ಇಂಚ್ ಇದೆ ನೋಡಿ, 6ಗೆ ಬರ್ತಿದೆ. ಸೊ 6 ಇಂಚಿಗೆ ಮಾರ್ಕ್ ಮಾಡೋಣ. ಇಲ್ಲಿಂದ ಇಲ್ಲಿಗೆ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೀಟಾಗಿ
ಈ ಥರ ನಾನು ಶೇಪ್ ಕೊಡ್ತಾ ಇದ್ದೀನಿ. ಓಕೆ, ಇದು ಬಂದ್ಬಿಟ್ಟು ಫ್ರಂಟು. ನೆಕ್ಸ್ಟು ಸ್ಲೀವು. ಓಕೆ, ಎರಡನ್ನು ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಲೀವ್ ಲೆಂತ್ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಸ್ಲೀವ್ ಲೆಂತು ಇಲ್ಲಿ ಕೆಳಗೆ 1/2 ಇಂಚ್ ಮಾರ್ಜಿನ್ ಬಿಟ್ಟು ಮಾರ್ಕ್ನ ಹಾಕೋತಾ ಇದ್ದೀನಿ. ಓಕೆ, ಮತ್ತು ಇನ್ನೊಂದು ಸೈಡು ಕೂಡ ಹಂಗೆ ಈ ಥರ ಫೋಲ್ಡ್ ಹಾಕ್ಕೊಂಡು ಸ್ಲೀವ್ ನೋಡಿ ಈ ಥರ ಹಿಡ್ಕೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೆಂಟರ್ ಮಾರ್ಕು. ಓಕೆ, ಎರಡು ಸೈಡ್ ಕೂಡ ರೆಡಿ ಇದೆ. ಕೆಲವೊಮ್ಮೆ ಇದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಪೀಸ್ ಜಾಸ್ತಿ ಇದ್ದರೆ ಬಲ್ಟ್ ಓಕೆ. ನೋಡಿ, ಇಲ್ಲಿಗೆ ಬರುತ್ತೆ. ಇದಿಷ್ಟೇ. ಇದಕ್ಕೀಗ ನಾವು ಫ್ರೇಮ್ ಹಾಕ್ಕೊಂಡು ನೋಡಿ ಈ ಥರ ಫ್ರೇಮ್ ಇರುತ್ತಲ್ಲ, ಇದು ತಿರುಗಿಸೋದೇನಿರುತ್ತೆ ಇದು ಬ್ಯಾಕ್ ಹೋಗಬೇಕು. ಲೂಸು ಟೈಟು ಮಾಡ್ಕೊಳ್ಳೋದು ಬ್ಯಾಕ್ ಇರಬೇಕು, ಇದು ಫ್ರಂಟ್ ಇರಬೇಕು. ಈ ಥರ ನೀಟಾಗಿ ಇಟ್ಕೊಂಡು ನೋಡಿ ಈ ಥರ ಮಾಡಿಕೊಂಡು ಸ್ವಲ್ಪ ಟೈಟ್ ಮಾಡಿಕೊಂಡು ಟೈಟ್ ಮಾಡ್ಕೊತಾ ಬರೋಣ. ಓಕೆ, ಈ ಥರ ಇದೆ. ನೋಡಿ, ರೆಡಿ ಆಯಿತು. ನೆಕ್ಸ್ಟು ನೋಡಿ, ಕ್ಯಾನ್ವಾಸ್ ಪೇಪರ್ ಏನಿದೆ ಇದನ್ನು ಇಟ್ಟು ಕಟ್ ಮಾಡ್ಕೋಬೇಕು. ಎಷ್ಟು ಬೇಕೋ ಅಷ್ಟಕ್ಕೆ ನೋಡಿಕೊಂಡು ನೋಡಿ ಇಷ್ಟಕ್ಕೆ ನೋಡಿ ಇದನ್ನ ಈ ಥರ ಬ್ಯಾಕ್ ಸೈಡ್ ಇಟ್ಕೊಂಡು ನಾವು ಸ್ಟಿಚ್ ಹಾಕ್ಕೋಬೇಕು. ಓಕೆ, ಇದಿಷ್ಟೇ. ನೆಕ್ಸ್ಟ್ ಟೈಮು ವರ್ಕ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.